ಏನ್ ಸಮಸ್ಯೆ ಒಂದೇ ಒಂದು ಸಮಸ್ಯೆಗೆ ಇನ್ನೂ ಪರಿಹಾರ ಸಿಗಲ್ಲ. ಏನಂದ್ರೆ ಬಡವರಿಗೆ ಅನ್ಯಾಯ ಆದಾಗ ನ್ಯಾಯ ಸಿಗೋದು ಇದು ನೀವು ಎಲ್ಲರೂ ನೋಡ್ಕೊಳ್ಳಿ. ಬಡವ ಯಾವತ್ತಿದ್ರು ಬಡವರು ಅನ್ಯಾಯನೇ ಆಗ್ತಾ ಇರುತ್ತೆ, ಯಾವತ್ತೂ ನ್ಯಾಯ ಆಗಲ್ಲ. ಅದಕ್ಕೆ ಒಂದು ಸಿನಿಮಾ ಬಂದಿದೆ ವೀರ ಭಗತ್ ರಾಯ್ ಅಂತ ಅಂದ್ಬಿಟ್ಟು ಸಿನಿಮಾ. ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ. ಏನಕ್ಕಂದ್ರೆ ಎಷ್ಟು ಹಿಂದೆಗಡೆ ಎಷ್ಟು ಕಷ್ಟ ಇರುತ್ತೆ. ನಾನು ಹೇಳ್ಬಿಡ್ತೀನಿ ಒಂದೇ ಸಲ, ನಾನು ಡೈಲಾಗ್ಸ್ ಎಲ್ಲ ಹೋಗ್ಬಿಡ್ತೀನಿ. ತುಂಬಾ ದಿನ ಆದ್ಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ. ಏನಕ್ಕೆ ತುಂಬಾ ದಿನ ಆದ್ಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂದ್ರೆ ಒಂದೊಳ್ಳೆ ಕನ್ನಡ ಸಿನಿಮಾ, ದೊಡ್ಡ ಟಕ್ಕರ್ ಇದೆ, ನಿಮ್ಗೂ ಗೊತ್ತು ಎಲ್ಲಾರ್ಗೂ ಗೊತ್ತು. ಅಂತ ಟಕ್ಕರ್ ಅಲ್ಲಿ ಒಂದೊಳ್ಳೆ ಸಿನಿಮಾ ರಿಲೀಸ್ ಆಗಿದೆ. ಅದಕ್ಕೇನೆ ಹೇಳ್ತೀನಿ ನಾನು. ನೋಡಿ ಒಂದೇ ಮಾತು ಹೇಳ್ಬಿಡ್ತೀನಿ, ಫೈರು ಅನ್ನೋರೆಲ್ಲ ಮುಚ್ಕೊಳ್ಳಿ ಬಾಯಿ, ಫೈರು ಅನ್ನೋರೆಲ್ಲ ಮುಚ್ಕೊಳ್ಳಿ ಬಾಯಿ. ಯಾಕಂದ್ರೆ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ. ವೀರ ಭಗತ್ ರಾಯ್, ವೀರ ಭಗತ್ ರಾಯ್ ಸಿನಿಮಾ ರಿಲೀಸ್ ಆಗಿದೆ ನೋಡಿ. ಫೈರು ಇದೆಲ್ಲ ಬಾಯಿಗಳು ಮುಚ್ಕೊಂಡ್ಬಿಟ್ಟು ರಾಯ್ ಬಂದ್ಬಿಟ್ಟು ನೋಡ್ಬೇಕು ವೀರ ಭಗತ್ ರಾಯ್ ಏನಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಅಣ್ಣ ಮದ್ವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು, ಮದ್ವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು. ವೀರ ಭಗತ್ ರಾಯ್ ಸಿನಿಮಾ ಬಂದ್ಬಿಟ್ಟು ಒಂದೊಳ್ಳೆ ಕಂಟೆಂಟ್, ಸೂಪರ್ ಆಗಿರೋ ಕಂಟೆಂಟ್ ಅಣ್ಣ. ನೋಡಿ ನೋಡಿ, ಆ ದೇವರಿಗೂ ಭೇದ ಭಾವ ಇರುತ್ತಂತೆ. ಆದ್ರೆ ನಮ್ ಸಂವಿಧಾನ ಬರುತ್ತೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಸಂವಿಧಾನಕ್ಕೆ ಮಾತ್ರ ಯಾವುದೇ ಭೇದ ಭಾವ ಇಲ್ಲ, ಯಾರೇ ಆಗ್ಲಿ ಎಲ್ಲ ಒಂದೇ. ಅದಕ್ಕೆ ಒಂದ್ ಮಾತು ಹೇಳ್ತೀನಿ ಅಣ್ಣ, ನಿಮ್ ಮನ್ಸಲ್ಲಿಂದ ಎಲ್ಲ ಬಿಟ್ಬಿಡ್ರಿ ಜಾತಿ. ವೀರ ಭಗತ್ ರಾಯ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ನೀತಿ ತುಂಬಾ ಸೂಪರ್ ಆಗಿರೋ ನೀತಿ ತೋರಿಸಿದ್ದಾರೆ ಬೈ. ಹೆಂಗ್ ಹೇಳಿ ಅಂದ್ರೆ ನೋಡಿ, ಹಿಂಗ್ ಹೇಳಿದ ತಕ್ಷಣ ಎಲ್ಲ ಏನ್ ಅನ್ಕೋತೀರಾ ಅಂದ್ರೆ ಏನೋ ಮೆಸೇಜ್ ಇರುತ್ತೆ ಅಥವಾ ಏನೋ ಇದಿರುತ್ತೆ ಅಂತ ಅನ್ಕೋತೀರಾ. ಅಲ್ಲ, ಕಮರ್ಷಿಯಲ್ ಬೈ. ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ. ಲವ್ ಇರುತ್ತೆ, ಆ ಫೈಟ್ಸ್ ಇರುತ್ತೆ, ಗೂಸ್ ಬಂಪ್ಸ್ ಅಣ್ಣ ಪ್ರತಿಯೊಂದು ರೋಡಲ್ಲಿ ಇರುತ್ತೆ ಹಂಸು, ಪ್ರತಿಯೊಂದು ರೋಡಲ್ಲಿ ಇರುತ್ತೆ ಹಂಸು. ವೀರ ಭಗತ್ ರಾಯ್ ಸಿನಿಮಾದಲ್ಲಿ ಮಸ್ತ್ ಆಗಿದೆ ಗೂಸ್ ಬಂಪ್ಸ್. ಏನ್ ಆಕ್ಟಿಂಗ್ ಹೆಂಗ್ ಮಾಡಿದಾರಂದ್ರೆ ಮೊದಲನೇ ಸಿನಿಮಾ ಇದು. ಅಯ್ಯೋ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ವೇ. ಹಂಗೆ ಒಂದು ಮಾತು ಹೇಳ್ತೀನಿ ಅಣ್ಣ, ಜಾಸ್ತಿ ದಿನ ಆದ್ಮೇಲೆ ಸಿಗ್ತಾರೆ ಅಣ್ಣ, ಜಾಸ್ತಿ ದಿನ ಆದ್ಮೇಲೆ ಸಿಕ್ಕಿದ್ರೆ ಅಂತಾರೆ ಹಾಯಿ. ತುಂಬಾ ದಿನ ಆದ್ಮೇಲೆ ಅಂತಾರೆ ಸಿಕ್ಕಿದ್ರೆ ಹಾಯಿ. ಈ ಸಿನಿಮಾದಲ್ಲಿ ಹೀರೋ ಸಕ್ಕರೆ ಮಾಡಿದ್ದಾರೆ, ಅವರು ರಾಕೇಶ್ ತಳವಾಯಿ ಸಕ್ಕರೆ ಮಾಡಿದ್ರ. ಅರೆ ಒಂದೇ ಒಂದು ನಾವ್ ಎಲ್ಲಾರ್ಗು ನಾನು ಹೇಳೋದು ಒಂದೇ ಒಂದು ಥ್ಯಾಂಕ್ ಯು ಯಾರಿಗಿದೆ ಲಾಯರ್ಗೆ. ಪ್ರತಿಯೊಬ್ರು ಲಾಯರ್ಗಳು ಎಷ್ಟು ಕಷ್ಟ ಪಡ್ತಾರೆ. ಅಯ್ಯೋ ಸರ್ ನಿಮ್ ಕಷ್ಟ ಬನ್ನಿ ಸರ್, ನೀವು ನಾವೆಲ್ಲ ನೋಡ್ಕೊಂಡು ನಾವೆಲ್ಲ ಅಂತೀವಿ ಅಯ್ಯೋ ಏನ್ ಹಿಂಗಿದಾರಲ್ಲ ಇದು ಅಂತ. ಬಟ್ ಅವ್ರು ಎಷ್ಟೋ ಕಷ್ಟ ಪಡ್ತಾರೆ ಅಂದ್ರೆ ಬಡವ್ರಿಗೋಸ್ಕರ. ಒಂದೇ ಮಾತು ಹೇಳ್ತೀನಿ ಅಣ್ಣ, ಗಾಡಿಗಳಿಗೆ ಅಣ್ಣ ಎಲ್ಲಾ ಗಾಡಿಗಳಿಗೂ ಹಾಕ್ತಾರೆ ಟೈರ್, ಎಲ್ಲಾ ಗಾಡಿಗಳಿಗೂ ಹಾಕ್ತಾರೆ ಟೈರ್. ಅನ್ಯಾಯ ಆದ್ರೆ ನ್ಯಾಯ ಮಾಡೋದು ಒಂದೇ ವ್ಯಕ್ತಿ, ಅವರೇ ಲಾಯರ್. ಅನ್ಯಾಯ ಆದಾಗ ಲಾಯರೇ ಬಂದ್ಬಿಟ್ಟು ಕಾಪಾಡುದು ಸರ್. ನನಗೆ ಇಷ್ಟ ಕಾರು ಬೆಂಜು. ಈ ಸಿನಿಮಾದಲ್ಲಿ ಫೈಟ್ ಗಳನ್ನ ಮಸ್ತಾಗಿ ಮಾಡಿಸಿದ್ದಾರೆ. ನಾನು ಹಾಕಿರೋ ಸರ್ಟಿಫಿಕೇಟ್ ಟೈಟ್ ಅವ್ರಿಗೆ ಏನಿದೆ ಸಿನಿಮಾದಲ್ಲಿ ಫೈಟ್, ಒಂದೊಂದು ಫೈಟ್, ಒಂದೊಂದು ಎಲಿವೇಶನ್ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಒಂದೇ ಮತ್ತು ಅದೇ ಬಡವರಿಗೆ ಎಲ್ಲೂ ನ್ಯಾಯ ಸಿಗಲ್ಲ ಅಣ್ಣ. ಇವತ್ತು ನಾವೆಲ್ಲರಿಗೂ ರೆಸ್ಪೆಕ್ಟ್ ಇಂದ ಕರಿತೀವಿ ಸರ್ರು, ಇವತ್ತು ನಾವೆಲ್ಲರಿಗೂ ರೆಸ್ಪೆಕ್ಟ್ ಇಂದ ಕರಿತೀವಿ ಸರ್ರು. ಆ ತರ ಕರಿಯಂಗ್ ಮಾಡಿರೋರು ಒಬ್ರೇ ಒಬ್ರು, ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಿನಿಮಾ ಬಂದ್ಬಿಟ್ಟು ಪ್ರತಿಯೊಬ್ರು ಇಷ್ಟ ಪಡ್ತೀರಾ, ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ. ನಾನು ಹೇಳ್ತೀನಲ್ಲ, ಮದ್ವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು, ಮದ್ವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು. ವೀರ ಭಗತ್ ರಾಯ್ ಸಿನಿಮಾ ಬಂದ್ಬಿಟ್ಟು ಒಂದ್ ಒಳ್ಳೆ ಕಂಟೆಂಟ್. ಎಲ್ಲ ಅಂತೀರಾ ಕಂಟೆಂಟ್ ಇರೋ ಸಿನಿಮಾ ಕೊಡಿ, ಏನಕ್ಕೆ ನೋಡಲ್ಲ ಅಂತ ಅಂದ್ಬಿಟ್ಟು ಇವತ್ತು ಕೊಟ್ಟಿದೀವ್ರಿ. ಈ ಜನ ಎಲ್ಲ ಏನಕ್ಕೆ ಕಿರ್ಚಾಡ್ದವ್ರು ಎಲ್ಲ ಏನಕ್ಕೆ ಬಂದಿದ್ದಾರೆ ಅಂದ್ರೆ ಕಂಟೆಂಟ್ ಆತರ ಇದೆ ಸಿನಿಮಾದಲ್ಲಿ. ಮತ್ತೆ ಒಂದೇ ಹೇಳೋದು, ಸಿನಿಮಾ ಟಿಕೆಟ್ ಗಳು ಬಂದ್ಬಿಟ್ಟು 500 ರೂಪಾಯಿ, 1000 ರೂಪಾಯಿ, 5000 ರೂಪಾಯಿ ಇದ್ರ ಏನು ಇಲ್ಲ. 100 ರೂಪಾಯಿ, 150 ರೂಪಾಯಿ. ನೀವು ಅಲ್ಲೋಗ್ಬಿಟ್ಟು ಒಬ್ರು ನೋಡೋಬಿಡ್ಲಿ, 4 ಜನ ಬಂದ್ಬಿಟ್ಟು ಸಿನಿಮಾ ನೋಡ್ಬೋದು. ಪ್ರತಿಯೊಬ್ರು ನಮ್ ಕರ್ನಾಟಕದಲ್ಲಿ ನಾವು ಕನ್ನಡಿಗರೇ ರಾಜ, ನಾವೇ ಒಳ್ಳೆಯ ಅಷ್ಟೇ. ನಾನೇ ಯಾವ ಸಿನಿಮಾ ನೋಡ್ಬೇಡಿ ಅಂತ ಅಲ್ಲ, ಫಸ್ಟ್ ನಮ್ ಸಿನಿಮಾ ನೋಡ್ಬೇಡಿ, ಆಮೇಲೆ ಫಸ್ಟ್ ನಮ್ ಕನ್ನಡದಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳು ನೋಡ್ರಿ. ಯಾಕಂದ್ರೆ ಅವ್ರು ಎಲ್ಲಾ ಲ್ಯಾಂಗ್ವೇಜ್ ಅವ್ರು ಬಂದ್ಬಿಟ್ಟು ಯಾರ್ಯಾರು ನಂಬ್ಕೊಂಡಿರ್ತಾರೆ ನಮ್ ಸ್ಟೇಟ್ ಅಲ್ಲಿ ಜನ ಕಾಪಾಡ್ತಾರೆ ಅಂತ. ನಮ್ ಲ್ಯಾಂಗ್ವೇಜ್ ಅವರು ಬರೀ ನಮ್ ರಾಜ್ಯದ ಮಾತ್ರ ನಂಬ್ಕೊಂಡಿರ್ತಾರೆ. ನಮ್ ರಾಜ್ಯದವರ ಸಿನಿಮಾ ನೋಡಿಲ್ಲ ಅಂದ್ರೆ ಏನ್ ಪ್ರಯೋಜನ? ಪ್ರತಿಯೊಬ್ಬರಿಗೂ ಒಂದೇ ಕೇಳ್ಕೊಳ್ಳೋದು, ದಯವಿಟ್ಟು ಬಂದ್ಬಿಟ್ಟು ಸಿನಿಮಾ ನೋಡಿ. ಲಾಸ್ಟಿಗೆ ಒಂದೇ ಒಂದ್ ಮಾತು ಹೇಳ್ಬಿಡ್ತೀನಿ. ಏನ್ ಗೊತ್ತಾ ಡೈಲಾಗ್ ಒಂದೇ ಒಂದ್ ಹೇಳ್ಬಿಡ್ತೀನಿ ಲಾಸ್ಟಿಗೆ. ಅಣ್ಣ ಶಾರುಖ್ ಖಾನ್ ಮಾಡಿರೋ ಸಿನಿಮಾ ಝೀರೋ, ಶಾರುಖ್ ಖಾನ್ ಮಾಡಿರೋ ಸಿನಿಮಾ ಝೀರೋ. ನಮ್ ದೇಶಕ್ಕೆ ಯಾವತ್ತಿದ್ರು ರೈತನೇ ನಿಜವಾದ ಹೀರೋ, ರೈತ ನಿಜವಾದ ಹೀರೋ. ಸಿನಿಮಾ ಮಸ್ತ್ ಆಗಿದೆ, ಪ್ರತಿಯೊಬ್ಬರು ಬಂದ್ಬಿಟ್ಟು ನೋಡಿ. ಜೈ ಕನ್ನಡ ಮತ್ತು ಜೈ ಹಿಂದ್. ಥ್ಯಾಂಕ್ ಯು ಸರ್.